ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್. ಇದು ಲಾಸ್ಟ್ ಫ್ರೈಡೇ ಮತ್ತು ಸ್ಯಾಟರ್ಡೇ ವಿಡಿಯೋನ ಎರಡನ್ನೂ ಕೂಡ ಸೇರಿಸಿ ಈ ಒಂದು ವ್ಲಾಗಲ್ಲಿ ನಾನು ಹಾಕಿದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ ಆ್ಯಡನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನನ್ನ ಫ್ರೆಂಡು ಮಗಳು ಹೊಸಕೆ ಫಂಕ್ಷನ್ನು, ಹಂಗಾಗಿ ಮಗುಗೆ ಅರ್ಶಿನ ಕುಂಕುಮ ಕೊಡೋಣ ಅಂತೇಳಿ ಹೋಗಿದ್ದೆ. ಈಗಿನ ಒಂದು ಜನ್ರೇಷನಲ್ಲಿ ಏನಾಗಿದೆ ಅಂತಂದರೆ ತುಂಬಾ ಚಿಕ್ಕ ಏಜಿಗೆ ಏಜ್ ಅಟೆಂಡ್ ಮಾಡಿಬಿಡ್ತಾರೆ ಮಕ್ಕಳು. ಅದು ರೀಸನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಂಕ್ ಫುಡ್ಸು, ಹಾಗೆ ಕೆಮಿಕಲ್ ಯುಕ್ತ ಆಹಾರಗಳನ್ನು ನಾವು ಜಾಸ್ತಿ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಇವಾಗ ಚಿಕನ್ ತಗೊಳ್ಳಿ, ಚಿಕನ್ಗೆಲ್ಲ ಇಂಜೆಕ್ಷನ್ ಹಾಕ್ತಾರೆ. ಅಂದರೆ ಕೋಳಿಗಳಿಗೆ ಇಂಜೆಕ್ಷನ್ ಹಾಕಿ ಅದನ್ನು ಬ್ರೀಡ್ ಮಾಡುವಂಥದ್ದು, ಅದೆಲ್ಲ ನಮ್ಮ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಅದರಲ್ಲೂ ಬೇಗನೆ ಮೆಚೂರ್ಡ್ ಆಗ್ತಾ ಇದ್ದಾರೆ. ಆದ್ದರಿಂದ ಆದಷ್ಟು ನಾವು ಮನೆಯಲ್ಲೇ ಮಾಡಿರುವಂಥ ಆಹಾರಗಳನ್ನು ಮಕ್ಕಳಿಗೆ ಕೊಡೋದಾಗಿರ್ಬೋದು, ನಾವೆಲ್ಲ ತಿನ್ನೋದಾಗಿರ್ಬೋದು ಒಳ್ಳೆಯದು. ಆದರೆ ಜಂಕ್ ಫುಡ್ಡನ್ನು ಪೂರ್ತಿಯಾಗಿ ಅವಾಯ್ಡ್ ಮಾಡಿ ಮಕ್ಕಳಿಗೆ ಮೈದಾದಿಂದ ಮಾಡುವಂಥ ಪದಾರ್ಥಗಳಾಗಿರ್ಬೋದು, ಹಾಗೆ ಹೊರಗಡೆ ಸಿಗುವಂಥ ಚಿಕನ್ ಇಂಥದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡುವಾಗ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಇವಾಗಂತೂ ಕೆಲವೊಂದು ಮೀಡಿಯಾಗಳೆಲ್ಲ ನೋಡ್ತೀವಿ ನಾವು, 9 ವರ್ಷದ ಮಗು, ಹೆಣ್ಣು ಮಗು ಪ್ರೆಗ್ನೆಂಟ್ ಆಗಿದೆ, ಆಮೇಲೆ 6 ವರ್ಷದ ಮಗು ಏಜ್ ಅಟೆಂಡ್ ಮಾಡಿದೆ. ಈ ಥರ ಎಲ್ಲ ನಾವು ಮೀಡಿಯಾಗಳಲ್ಲಿ ನೋಡಬೇಕಾದ್ರೆ ವಿಚಿತ್ರ ಅನಿಸುತ್ತೆ. ಕೆಲವೊಂದು ಕಾಲಜ್ಞಾನದಲ್ಲಿ ಬರ್ದಿತ್ತಲ್ವ, ಅದೇ ರೀತಿಯಲ್ಲಿ ನಡೀತಾ ಇದೆ ಪ್ರಪಂಚ ಅಂತ ಅನಿಸುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಈ ರೀತಿಲಿ ಮೆಚೂರ್ಡ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಕೆಲವೊಂದು ತಿಂಡಿಗಳನ್ನು ಮಾಡಿ ಕೊಡ್ತಾರೆ. ಅದರಲ್ಲಿ ಮೆಂತ್ಯ ಮುದ್ದೆ ಆಗಿರ್ಬೋದು, ಎಳ್ಳುಂಡೆ ಆಗಿರ್ಬೋದು, ಇನ್ನೂ ಕೆಲವೊಂದು ಐಟಮ್ಸನ್ನು ಮಾಡಿ ಕೊಡ್ತಾರೆ. ಯಾಕೆ ಅಂತಂದರೆ ಈ ಟೈಮಲ್ಲಿ ಯಾವ ರೀತಿ ಆಹಾರ ಕೊಡ್ತಾರೆ ಅದು ಚೆನ್ನಾಗಿ ಮೈಗತ್ತತ್ತೆ ಅವ್ರಿಗೆ. ಅಂದರೆ ಮುಂದಿನ ಒಂದು ಫ್ಯೂಚರಲ್ಲಿ ಅವರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೆಲವೊಂದು ಆಚರಣೆಗಳನ್ನು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ನಾವು ಕೂಡ ನಮ್ಮ ಮನೆಗಳಲ್ಲಿ ಈ ರೀತಿ ಆದಾಗ ಕೆಲವೊಂದು ಶಾಸ್ತ್ರ ಸಂಪ್ರದಾಯ ಮತ್ತು ಅಡುಗೆಗಳನ್ನು ಮಾಡಿ ಕೊಡೋದು ಉಂಟು. ಹಾಗೆ ನನ್ನ ಫ್ರೆಂಡ್ ಮಗಳಿಗೂ ಕೂಡ ನಾನು ಈ ಒಂದು ಟೈಮಲ್ಲಿ ಸ್ವಲ್ಪ ಎಳ್ಳು, ಬೆಲ್ಲ, ಕಾಯಿ, ಈ ಮೆಂತ್ಯ ಅಂಥದ್ದೆಲ್ಲ ಮಾಡಿ ಕೊಡ್ತಾರಲ್ವ ಅಂಥ ಐಟಮ್ಸನ್ನೆಲ್ಲ ತೊಗೊಂಡೋಗಿ ಕೊಟ್ಟು ಒಂದು ಅರ್ಶಿನ ಕುಂಕುಮನ ಕೊಟ್ಟು ನಾನು ಬಂದೆ. ನಮಗೂ ಖುಷಿ ಅಲ್ವಾ, ಯಾಕೆಂದರೆ ನಮ್ಮ ಮನೇಲಂತೂ ಹೆಣ್ಮಕ್ಳಿಲ್ಲ, ನನಗೆ ಹೆಣ್ಮಕ್ಳಿಲ್ಲ, ನನಗಿಬ್ಬರು ಗಂಡು ಮಕ್ಕಳೇ. ಹಂಗಾಗಿ ನನ್ನ ಫ್ರೆಂಡ್ಸ್ ಯಾರೇ ಇರಲಿ ಅವ್ರಿಗೆ ಹೆಣ್ಮಕ್ಳಿದ್ರು ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ ಈ ಒಂದು ಆಚರಣೆಯಲ್ಲಿ ಭಾಗವಹಿಸೋದಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ನೋಡಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಕೊಂಡು ರೆಡಿ ಆಗಿದ್ದೀನಿ. ಚಿಕ್ಕಪೇಟೆಗೆ ಯಾಕಪ್ಪ ಅಂತಂದರೆ ಫ್ರೆಂಡ್ ಮಗಳದು ಮೆಚೂರ್ಡ್ ಫಂಕ್ಷನ್ ಇದೆ, ಏಜ್ ಅಟೆಂಡ್ ಫಂಕ್ಷನ್ ಇದೆ ನಾಳೆ ಭಾನುವಾರ. ಹಾಗಾಗಿ ಅವ್ರೇನೋ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೋಬೇಕಂತೆ, ಈಗ ಹೊಸಕೆ ಸಾಮಾನು ಅಂತಾರಲ್ಲ ಅದು. ಹಾಗೆ ಇನ್ನು ದೇವ್ರಿಗೆ ಏನೋ ಐಟಮ್ಸ್ ಎಲ್ಲ ತೊಗೋಬೇಕು ಅಂತಂದರು. ಹಂಗಾಗಿ ರೆಡಿ ಆಗಿದ್ದೀನಿ. ಈಗ ಓಲಾ ಬುಕ್ ಮಾಡಿದ್ದೀನಿ, ಈಗ ಆಟೋ ಬರುತ್ತೆ ಇನ್ನೊಂದು 2 ಮಿನಿಟ್ಸಲ್ಲಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಈಗ ಹೋಗೋಣ. ನೋಡಿ ಆಟೋ ಬಂದಿದೆ, ಈಗ ಹೋಗೋಣ. ಸರ್ ಟರ್ನ್ ಮಾಡ್ಕೊಳ್ಳಿ. ಮಧ್ಯಾಹ್ನ ಶಾಪಿಂಗ್ ಹೋಗಿದ್ವಲ್ಲ, ನೀವೆಲ್ಲ ನೋಡಿದ್ರಲ್ಲ. ಅದು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ತುಂಬಾ ರಶ್ ಇತ್ತು. ಅದ್ರ ಜೊತೆಗೆ ಅದು ಕಂಫರ್ಟ್ ಕೂಡ ಆಗಲಿಲ್ಲ, ಯಾಕೆಂದರೆ ರೇಟ್ ಎಲ್ಲ ಮಾತಾಡೋದಿರುತ್ತಲ್ವ ಅಲ್ಲಿ. ಹಾಗಾಗಿ
ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಆ್ಯಕ್ಚುಲಿ ಮೇಯ್ನ್ ನಾವು ಹೋಗಿದ್ದು ಕಾರಣ ಬಂದು ಚಿಕ್ಕಪೇಟೆಗೆ. ಅದೇ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಮಗಳು ಏಜ್ ಅಟೆಂಡ್ ಮಾಡಿದರು, ಹೊಸ್ಕೆ ಫಂಕ್ಷನ್ನು, ಅದ್ರ ಕೆಲವೊಂದು ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಹೇಳ್ಕೊಂಡು ನಾವು ಹೋಗಿದ್ದು. ಅವ್ರೇನಂತ ತೊಗೊಂಡ್ರು ಅಂತಂದರೆ ದೀಪ, ಹಿತ್ತಾಳೆ ದೀಪ, ಅಂದರೆ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಸ್ವಲ್ಪ ದೊಡ್ಡ ಸೈಜಲ್ಲಿರೋವಂಥ ದೀಪ. ಚಿಕ್ಕಪೇಟೆಯಲ್ಲಿ ಕೆಲವು ನಾವು ಅಂದ್ಕೊತೀವಿ ಕಡಿಮೆ ಇರುತ್ತೆ, ಅಲ್ಲೋಗಿ ತೊಗೊಂಬರ್ಬೋದು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಕಡಿಮೆನೇ, ಆದರೆ ಹೊಸಬ್ರು ನೋಡಿದ್ರೆ ಜಾಸ್ತಿ ಹೇಳ್ತಾರೆ, ತುಂಬ ಬಾರ್ಗೇನ್ ಮಾಡಬೇಕಾಗುತ್ತೆ. ಅವ್ರು ತೊಗೊಂಡಿರೋ ದೀಪ ಬಂದು ಸ್ಟಾರ್ಟಿಂಗ್ ಅವ್ರು ಹೇಳಿದ್ದು ಅಂಗಡಿಯವರು 7,500 ರೂಪಾಯಿ ಹೇಳಿದ್ರು. 3 ಫೀಟ್ ಇತ್ತು, ಅದು 2.5-3 ಫೀಟ್ ಇತ್ತು ಅನಿಸುತ್ತೆ. ಅದಕ್ಕೆ 7,500 ರೂಪಾಯಿ ಹೇಳಿದ್ರು. ಲಾಸ್ಟಿಗೆ ನಾವು ಕೊಟ್ಟಿದ್ದು 4,800 ರೂಪಾಯಿ. ಜೊತೆಗೆ ಕುಂಕುಮದ ಬಟ್ಲು, ಅದು ಕೂಡ ಹಿತ್ತಾಳೆನಲ್ಲೇ. ಅದೆಲ್ಲ ಸೇರಿ ಟೋಟಲ್ ಅವ್ರಿಗೆ 5,500 ರೂಪಾಯಿನ ತೊಗೊಂಡ್ರು. ಅದ್ರ ಜೊತೆಗೆ ನಾನು ಏನಪ್ಪ ತೊಗೊಂಡೆ ಅಂತಂದರೆ, ತುಂಬ ದಿವಸಗಳ ಕನಸಿದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಉರುಳಿ ಅಂತಾರಲ್ವ, ಈ ನೀರಿನಲ್ಲಿ ಹೂವು ಹಾಕಿ ಬಾಗಿಲ ಹತ್ರ ಆಗಲಿ ಏನಾದರೂ ದೇವ್ರ ಮನೆ ಹತ್ರ ಇಡೋದಕ್ಕೆ, ಇದು ತುಂಬ ದಿವಸದಿಂದ ಸೆಟ್ಟನ್ನು ಹುಡುಕ್ತಾ ಇದೆ. ಈ ಥರದ್ದು ನನಗೆ ತುಂಬ ಕಡೆ ಸಿಕ್ಕಿತ್ತು. ಈ ಫ್ಯಾನ್ಸಿ ಸ್ಟೋರ್ಗೆಲ್ಲ ಹೋದಾಗ ಈ ಥರದ್ದೆಲ್ಲ ನೋಡಿದ್ದೆ ನಾನು. ನನಗೆ ಯಾವ ಥರ ಬೇಕಿತ್ತು ಅಂತಂದರೆ, ನೋಡಿ ಈ ಥರ ಪೂರ್ತಿ ಸೆಟ್ ಬರುತ್ತೆ. ಈ ಸೆಟ್ ಮೇಲೆ ಇದ್ರ ಮೇಲೆ ಈ ರೀತಿ ಇಡೋ ಥರ ಇದು ಚೆನ್ನಾಗಿರುತ್ತೆ. ಅಂದರೆ ಏನಾದ್ರು ಫಂಕ್ಷನ್ಸು, ಏನಾದ್ರು ಅಕೇಶನ್ಸ್, ಏನಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂತಂದಾಗ ಈ ರೀತಿ ಒಂದು ಸೈಡಲ್ಲಿ ಬಾಗಿಲ ಹತ್ರ ಹೂವನ್ನು ಇದ್ರಲ್ಲಿ ನೀರು ಹಾಕಿ ಫುಲ್ಲು ಹೂವೆಲ್ಲ ಹಾಕಿ ಮಧ್ಯದಲ್ಲಿ ಒಂದು ಲೈಟ್ ಅಂದರೆ ಕ್ಯಾಂಡಲ್ಸ್ ಆ ಥರ ಏನಾದರೂ ಅಂಟಿಸಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ಇಷ್ಟ ನನಗೆ, ಹಾಗಾಗಿ ಇದನ್ನು ಒಂದು ತೊಗೊಂಡೆ. ಇದಕ್ಕೆ ಅವ್ರು ಹೇಳಿದ್ದು 2,000-3,600 ರೂಪಾಯಿ ಹೇಳಿದ್ರು ಅನಿಸುತ್ತೆ. ನಾನು 2,700 ರೂಪಾಯಿ ಕೊಟ್ಟೆ. 2,700 ರೂಪಾಯಿ ಕೊಟ್ಟೆ. ತುಂಬಾ ಚೆನ್ನಾಗಿದೆ. ಮತ್ತು ಹಿತ್ತಾಳೆ ಐಟಮ್ಸ್ ಎಲ್ಲ ಮನೇಲಿ ಜಾಸ್ತಿ ಇಡೋದ್ರಿಂದ ಏನಾಗುತ್ತೆ ಗೊತ್ತಾ, ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ. ಗೋಲ್ಡ್ ಇರುತ್ತಲ್ವ, ಅದು ಹೆಣ್ಮಕ್ಳಿಗೆ ಗೋಲ್ಡ್ ಅಂತಂದರೆ ತುಂಬ ಇಷ್ಟ. ಅಂಥದ್ರಲ್ಲಿ ಈ ಥರ ಎಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ನೀರನ್ನು ಹಾಕಿ ನಾನು ಫ್ಲವರ್ ಹಾಕಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ತುಂಬ ಇಷ್ಟ ನನಗೆ. ತುಂಬ ದಿವಸ ಕನಸಿದ್ದು, ತುಂಬ ದಿವಸದಿಂದ ಇದನ್ನು ಮನೆಗೆ ತರಬೇಕು, ಹಿತ್ತಾಳೆ ಉರುಳಿ ಅಂತ ಅಂದ್ಕೊಂಡಿದ್ದೆ. ಇವತ್ತು ಇದು ಕನಸಾಯಿತು. ತುಂಬಾ ಚೆನ್ನಾಗಿರುತ್ತೆ. ಫಂಕ್ಷನ್ಸ್ ಟೈಮಲ್ಲೆಲ್ಲ ಇದು ಮನೆಯಲ್ಲಿ ಇಟ್ಟು ಇದರಲ್ಲಿ ನೀರು ಹಾಕಿ ಹೂವು ಹಾಕಿ ಮಧ್ಯದಲ್ಲಿ ದೀಪ ಹಚ್ಚೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಫೀಟ್ ಇದೆ ಅಂತಂದರೆ ಒಂದು 2 ಅಡಿ ಇದೆ. ಇದು 2 ಅಡಿ ಇದೆ. 2 ಅಡಿಗೆ 2,700 ರೂಪಾಯಿ ಕೊಟ್ಟೆ. ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾರಾದರೂ ಚಿಕ್ಕಪೇಟೆಗೆ ಹೋಗಿ ಈ ಥರ ಹಿತ್ತಾಳೆ ಐಟಮ್ಸನ್ನು ತೊಗೊಳ್ತೀರಾ ಅಂತಂದರೆ ಎಲ್ಲಿ ಕಮ್ಮಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನಾನು ಕೊಟ್ಟರು ಅಮೌಂಟ್ ಜಾಸ್ತಿ ಆಯಿತಾ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಅದನ್ನು ಕೂಡ ಸರಿ ಇದ್ದರೆ ಓಕೆ, ಸರಿಯಾಗಿ ಕೊಟ್ಟಿದ್ದೀರಾ ಅಮೌಂಟು ಪ್ರೈಸು ಅಂತ ಹೇಳಿದ್ರೆ ಅದು ಓಕೆ ಅಂತ ಹೇಳಿ. ಇಲ್ಲ ಅಂತಂದರೆ ಜಾಸ್ತಿ ಕೊಟ್ಟಿದ್ರೆ ಜಾಸ್ತಿ ಆಗಿದೆ ಅಂತ ಹೇಳಿ, ಕಮ್ಮಿ ಕೊಟ್ಟಿದ್ರೆ ಕಮ್ಮಿ ಆಗಿದೆ ಪರವಾಗಿಲ್ಲ, ರೀಸನಬಲ್ ಆಗಿ ತೊಗೊಂಬಂದಿದ್ದೀರಾ ಅಂತ ಕೂಡ ಹೇಳಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಜೊತೆಗೆ ಏನಪ್ಪ ತೊಗೊಂಡೆ ಅಂತಂದರೆ ಲೆಹೆಂಗಾ. ನಾನು ಇನ್ಸ್ಟಾಗ್ರಾಮ್ ಪೇಜಸ್ ತುಂಬಾ ಚೆಕ್ ಮಾಡ್ತಿರ್ತೀನಿ ಬಟ್ಟೆ ವಿಚಾರದಲ್ಲಿ, ಎಸ್ಪೆಷಲಿ ಬಟ್ಟೆಗಳು ತುಂಬಾ ಇನ್ಸ್ಟಾಗ್ರಾಮ್ನ ಚೆಕ್ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಅದರಲ್ಲಿ ವೆರೈಟಿ, ಯಾಕಂದರೆ ತುಂಬ ಕಲೆಕ್ಷನ್ಸ್ ಇರೋವಂಥ ಅಂಗಡಿಗಳು ಮತ್ತು ರೀಸನಬಲ್ ಪ್ರೈಸಿಗೆ ಸಿಗೋವಂಥ ಅಂಗಡಿಗಳು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಆ ಥರ ಎಲ್ಲ ತೋರಿಸ್ತಿರ್ತಾರೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೋಡ್ತೀನಿ. ಆ ಮೆಚ್ಚೆಡ್ ಫಂಕ್ಷನ್ ಅಂತಂದರೆ ಆಫ್ ಸಾರಿ ಫಂಕ್ಷನ್ ಅಂತಲೇ ಅದಕ್ಕೆ ಹೆಸರಲ್ವಾ, ಹಾಗಾಗಿ ಲೆಹೆಂಗಾ ಕೊಟ್ಬಿಡೋಣ ಒಂದು ಅಂತೇಳಿ ಲೆಹೆಂಗಾ ಕೂಡ ತೊಗೊಂಡೆ. ಲೆಹೆಂಗಾ ಇದು ಬಂದು ಶಾಪ್ ಹೆಸರು ಮಿಲ್ಲರ್ ಫ್ಯಾಷನ್ ಅಂತ. ಕುಬೇರನ್ ಸಿಲ್ಕ್ಸ್ ಮತ್ತು ಸುದರ್ಶನ್ ಸಿಲ್ಕ್ಸ್ ಬರುತ್ತಲ್ಲ, ಅದರ ಆಪೋಸಿಟಲ್ಲೇ ಬರುತ್ತೆ ಈ ಒಂದು ಶಾಪು, ಮಿಲ್ಲರ್ ಫ್ಯಾಷನ್ ಅಂತೇಳಿ. ಯಾರಿಗಾದರೂ ಬೇಕಾದರೆ ನಾನು ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಆನಂದ ಬ್ಲೂ ಕಲರ್ ಇದೆ ಇದು. ಅಲ್ಲಿ ವಿಡಿಯೋದಲ್ಲಿ ಏನು ಕಾಣಿಸ್ತಿದೆಯೋ ಗೊತ್ತಾಗ್ತಿಲ್ಲ. ಆನಂದ ಬ್ಲೂ ಕಲರ್, ಆಕಾಶ ನೀಲಿ ಕಲರ್ ಅಂತಾರಲ್ಲ, ಅದಕ್ಕೆ ಲೆಹೆಂಗಾ ಆ ಕಲರ್ ಇದೆ. ಆಮೇಲೆ ರೆಡಿ ಸ್ಟಿಚ್ಡ್ ಇದು, ಅಂದರೆ ಸೈಡ್ ಮಾತ್ರ ಸ್ಟಿಚ್ ಮಾಡ್ಕೋಬೇಕು, ಸೊಂಟ ಅಳತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಇದೆ, ನೋಡಿ ಈ ಥರ ಇದೆ, ಈ ಥರ ಇದೆ, ಚೆನ್ನಾಗಿದೆ, ಓಕೆನಾ? ಇದಕ್ಕೆ ಕಲರ್ ಕಾಂಬಿನೇಷನ್ ಬಂದು ನೋಡಿ ಪಿಂಕು, ಲೈಟ್ ಬೇಬಿ ಪಿಂಕು, ಲೈಟ್ ಬೇಬಿ ಪಿಂಕ್ಗೆ ಈ ಬ್ಲೂ ಕಲರು ಲೆಹೆಂಗಾ ಬಂದಿದೆ. ಇದೊಂದು ಇದಕ್ಕೆ ಬ್ಲೌಸ್ ಬಂದು ಈ ಥರ ಎಂಬ್ರಾಯ್ಡ್ರಿ ಬ್ಲೌಸ್ ಕೊಟ್ಟಿದ್ದಾರೆ. ಈ ಥರ ಎಂಬ್ರಾಯ್ಡ್ರಿ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಬರುತ್ತೆ ಬ್ಲೌಸ್ ಪೀಸು. ಚೆನ್ನಾಗಿದೆ, ಕ್ವಾಲಿಟಿ ವೈಸು ಅಷ್ಟೇ. ಬನಾರಸಿ ಲೆಹೆಂಗಾ ಇದು.
ಬನಾರಸಿ ಲೆಹೆಂಗಾ ಡ್ರೆಸ್ಸು. ನಾನು ಅವ್ರದ್ದು ಅಡ್ರೆಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಜಾಸ್ತಿ ವೆರೈಟಿ ಇರೋವಂಥ ಅಂಗಡಿ ಬೇಕು ಅಂತ ನಿಮ್ಗೆ ಅನಿಸಿದರೆ ಹೋಗಿ ಮಿಲ್ಲರ್ ಫ್ಯಾಷನ್ಸ್, ಚಿಕ್ಕಪೇಟೆ ಮಿಲ್ಲರ್ ಫ್ಯಾಷನ್ಸಲ್ಲಿರುವಂಥ ಲೆಹೆಂಗಾ ಶಾಪಿಗೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡಿ. ಓಕೆನಾ? ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಯಾಕೆಂದರೆ ಈ ಲೆಹೆಂಗಾ ಅಂತಂದರೆ ಜಾಸ್ತಿ ರಫ್ನೆಸ್ ಆಗಿರುವಂಥ ಬಟ್ಟೆಗಳನ್ನ ಜಾಸ್ತಿ ಹೊತ್ತು ಯೂಸ್ ಮಾಡೋಕ್ಕಾಗಲ್ಲ. ಇದು ಆ ಥರ ಇಲ್ಲ. ಒಳಗಡೆ ನೋಡ್ಬೋದು, ಒಳಗಡೆನೂ ಸಾಫ್ಟ್ ಆಗಿದೆ ಬಟ್ಟೆ. ಹಾಗೆ ಮೇಲಿರುವಂಥ ಬನಾರಸಿ ಬಟ್ಟೆ ಕೂಡ ಸಾಫ್ಟ್ ಇದೆ. ಆರಾಮ್ಸೆ ಎಷ್ಟೊತ್ತು ಬೇಕಾದ್ರೂ ಹಾಕ್ಕೊಂಡಿರ್ಬೋದು. ಹಾಗೆ ಇದು ಕೆಳಗಡೆ ಕ್ಯಾನ್ವರ್ಸ್ ಏನು ಹೇಳ್ತಾರೆ ಅಂದರೆ ಅಗಲವಾಗಿ ಲೆಹೆಂಗಾ ಕುತ್ಕೋಬೇಕಾದ್ರೆ ಹಾಕ್ತಾರಲ್ವಾ, ಅದನ್ನು ಕೂಡ ಹಾಕಿ ಅಟ್ಯಾಚ್ ಮಾಡಿದ್ದಾರೆ ಇದಕ್ಕೆ. ಓಕೆನಾ? ಇದೊಂದನ್ನು ತೊಗೊಂಡೆ. ಪ್ರೈಸ್ ಬಂದು ಇದಕ್ಕೆ ಪ್ರೈಸ್ ಬಂದು 2800 ರುಪೀಸು. ಅವ್ರ ಹತ್ರ ಬಾರ್ಗೇನ್ ಇಲ್ಲ, ಫಿಕ್ಸ್ಡ್ ಪ್ರೈಸು. ಆದರೆ ನಿಜ ಹೇಳ್ತೀನಿ, ರೀಸನಬಲ್ ಆಗಿ ಇದು ನಾವು ನಮ್ಮ ಏರಿಯಾದಲ್ಲೆಲ್ಲ ವಿಚಾರಿಸ್ಕೊಂಡೆ, ಸುಮಾರು 4-5 ಕಡೆ ವಿಚಾರಿಸ್ಕೊಂಡೆ ನಾನು ಹೋಗಿದ್ದು. ಅಲ್ಲಿ ಸಿಕ್ಕಿರುವಂಥ ಪ್ರೈಸು ನಾನು ನಮ್ಮ ಏರಿಯಾದಲ್ಲಿ ತುಂಬ ಕಡೆ ವಿಚಾರಿಸಿದ್ದೀನಿ ಈ ಒಂದು ಲೆಹೆಂಗಾ ಡ್ರೆಸ್ಸಸ್ಸನ್ನು. ಈ ಥರ ಕ್ವಾಲಿಟಿನೂ ಇರಲಿಲ್ಲ, ಈ ಥರ ಅಂದರೆ ಡಿಸೈನ್ಸ್ ಪ್ಯಾಟರ್ನು ಕೂಡ ಎಲ್ಲೂ ಇರಲಿಲ್ಲ, ಮತ್ತು ರೇಟು ಕೂಡ ಜಾಸ್ತಿ ಹೇಳಿದ್ರು. ಅವ್ರ ಹತ್ರ ಮಿಲ್ಲರ್ ಫ್ಯಾಷನ್ ಹತ್ರ ತೊಗೊಂಡಿರೋದು ಇವಾಗ ಇಲ್ಲಿ ರೀಸನಬಲ್ ಪ್ರೈಸ್ ಇದು. ಅವ್ರ ಹತ್ರ ಫಿಕ್ಸ್ಡ್ ಪ್ರೈಸ್ ಅಂದರೆ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ಫಿಕ್ಸ್ ಮಾಡಿ ಇಟ್ಟಂಥ ಪ್ರೈಸ್ಗೆ ಅವ್ರು ಕೊಡೋದು, ಬಾರ್ಗೇನ್ ಇಲ್ಲ ಅವ್ರ ಹತ್ರ. ಆದರೆ ಕ್ವಾಲಿಟಿ ಆಗಲಿ ಪ್ಯಾಟರ್ನ್ ಆಗಲಿ ಮಸ್ತಾಗಿರುತ್ತೆ. ಯಾರಿಗೆ ಬೇಕು ನಾನು ಫೋನ್ ನಂಬರು ಹಾಗೆ ಅವರ ಒಂದು ಅಡ್ರೆಸ್ಸನ್ನು ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೀವು ಕೂಡ ತಗೊಳ್ಳಿ. ಮದುವೆ ಫಂಕ್ಷನ್ಸು, ಏನಾದರೂ ಅಕೇಶನ್ಸು, ಕೆಲವರು ಹಬ್ಬ ಟೈಮಲ್ಲೆಲ್ಲ ಈ ರೀತಿ ಲೆಹಂಗಾಗಳು ಯೂಸ್ ಮಾಡ್ತೀವಲ್ವಾ, ಹಾಗಾಗಿ ಕಲರ್ ಕಾಂಬಿನೇಷನ್ ಕೂಡ ನೋಡ್ಬೋದು ಹೆಂಗಿದೆ ಅಂತೇಳಿ. ಸೂಪರ್ ಆಗಿದೆ ನೋಡಿ. ನೋಡಿ, ಇದು ದುಪ್ಪಟ್ಟ, ದಾವಣಿ, ಇದು ಲಂಗ, ಸೇಮ್ ಇದೇ ಕಲರು, ಬ್ಲೂ ಕಲರಲ್ಲೇ ಬ್ಲೌಸ್ ಬರುತ್ತೆ, ವರ್ಕ್ ಬ್ಲೌಸು. ನೋಡಿ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ನೋಡಿ, ಈ ಥರ ಇದೆ. ಓಕೆನಾ? ಇದೊಂದು ತಗೊಂಡೆ ಹುಡುಗಿ ಕೊಡೋಕ್ಕೆ. ಇದ್ರ ಜೊತೆಗೆ ಇವತ್ತು ಕಲ್ಯಾಣ್ ಜ್ಯುವೆಲರ್ಸ್ಗೆ ಹೋಗಿದ್ದೆ. ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಇದೊಂದು ಇಯರಿಂಗ್ಸ್ ತೊಗೊಂಡು ಬಂದಿದ್ದೀನಿ. ನೋಡಿ, ಕಾಣಿಸ್ತಿದೆಯಾ? ಇದೊಂದು ಇಯರಿಂಗ್ಸ್ ತೊಗೊಂಡ್ಬಂದೆ. ಅವರು ಜಸ್ಟ್ ಫ್ರೆಂಡ್ ಅಲ್ಲ, ಫ್ಯಾಮಿಲಿ ಫ್ರೆಂಡು. ಒಂದು ರೀತಿಲಿ ನಮ್ಮ ಫ್ಯಾಮಿಲಿಯವರಲ್ಲೇ ಅವರು ಕೂಡ ಒಬ್ಬರು. ಆ ಥರ ಒಂದು ಬಾಂಡಿಂಗು ನಮ್ಮದು. ಹಾಗಾಗಿ ಒಂದು ಜ್ಯುವೆಲ್ರಿ ಕೂಡ ಕೊಡೋಣ ಅಂಥೇಳಿ ಇಯರಿಂಗ್ ತೊಗೊಂಡ್ಬಂದಿದ್ದೀನಿ. ಸಣ್ಣದಾಗೆ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿದೆ. ನೋಡಿ, ಡೈಲಿ ಯೂಸ್ ಮಾಡುವಂಥದ್ದು, ಸಾಲಿಡಾಗಿ ಅಂದರೆ ಗಟ್ಟಿ ಬರುತ್ತೆ, ಚೆನ್ನಾಗಿದೆ. ಇವಾಗಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿನ್ನದ ರೇಟ್ ಎಷ್ಟಾಗಿದೆ ಅಂತ ಗೊತ್ತಲ್ವಾ? ಇವತ್ತು ಪರ್ ಗ್ರಾಮು 8720 ರೂಪಾಯಿ ಇತ್ತು. ಕಲ್ಯಾಣಲ್ಲಿ ತೊಗೊಂಡು ಬಂದೆ. 3.5 ಗ್ರಾಮ್ ಇದೆ. 3.5 ಗ್ರಾಮ್ಗೆ ಸುಮಾರು ನನಗೆ 38 ಚಿಲ್ಲರೆ ಮೇಲಾಯಿತು. ಮೇಕಿಂಗ್ ಚಾರ್ಜಸ್ಸು ಅದು ಇದು ಅಂತ ಏನೋ ಇರುತ್ತಲ್ವ ಅವ್ರದ್ದು ಅಂಗಡಿಯವ್ರದ್ದು, ಅದೆಲ್ಲ ಹೆಂಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಇದಾದಮೇಲೆ ನನಗೆ ಒಂದು ಸಣ್ಣ ರಿಂಗ್ ತೊಗೊಂಡೆ. ನನ್ನ ಹತ್ರ ಸ್ವಲ್ಪ ಮೂವ್ ಬಟ್ಟೆಲ್ಲ ತುಂಬ ಇತ್ತು. ನನಗೆ ತುಂಬ ಇಷ್ಟ ಆಗುತ್ತೆ ಮೂವ್ ಬಟ್ಟೆಗಳು. ಹೊಸ ಕಲೆಕ್ಷನ್ಸ್ ತೊಗೊತಾನೆ ಇರ್ತೀನಿ. ಅದರಲ್ಲಿ ಸುಮಾರು ಒಂದು 3-4 ಮೂವ್ ಬಟ್ಟೆ ಕಟ್ಟಾಗಿಬಿಟ್ಟಿತ್ತು. ಕಟ್ಟಾಗಿರೋ ಮೂವ್ ಬಟ್ಟೆನೆಲ್ಲ ಕೊಟ್ಟು ನೋಡಿ, ಇದು 2 ಗ್ರಾಮ್ ಇದೆ ಉಂಗುರ. ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಕ್ಯೂಟಾಗಿ. ನನಗೆ ಗ್ರೀನ್ ಸ್ಟೋನ್ ಅಂದರೆ ತುಂಬ ಇಷ್ಟ. ಜಾಸ್ತಿ ಗ್ರೀನ್ ಸ್ಟೋನಲ್ಲೇ ನಾನು ಹಾಕೋದು ಪ್ರತಿಯೊಂದು ಒಡವೆಗಳು. ಆಲ್ರೆಡಿ ಇಲ್ಲಿ ನೋಡ್ಬೋದು ನೀವು ಈ ಕೈಯಲ್ಲಿ, ಇದು ಗ್ರೀನ್ ಸ್ಟೋನು, ಇದು ಬಂದು ವಂಕಿ ಉಂಗುರ, ಇದು ಬಂದು ಗ್ರೀನ್ ಸ್ಟೋನಲ್ಲೇ ಇದೆ ರಿಂಗು. ಆಮೇಲೆ ಇದು ಬಂದು ಇದು ಆಮೆ ಉಂಗುರ, ಇದು ಬಂದು ನಾರ್ಮಲ್ ಸ್ಟೋನು ಮತ್ತು ಗೋಲ್ಡ್ ಮಿಕ್ಸ್ ಉಂಗುರ ಇದು. ಹಾಗಾಗಿ ಇದು ಕೂಡ ತುಂಬ ಇಷ್ಟ ಆಯಿತು. ಜೊತೆಗೆ ನನ್ನ ಹತ್ರ ಇದ್ದಿದ್ದು ಗೋಲ್ಡ್ಗೆ ಕರೆಕ್ಟಾಗಿ ಅಮೌಂಟು ಏನು ಕೊಡೋ ಥರ ಇರಲಿಲ್ಲ. ಹಾಗಾಗಿ ಇದನ್ನು ಕೂಡ ನನಗೆ ಅಂತ ತೊಗೊಂಡೆ. ನೋಡಿದ್ರಲ್ಲ ಇವತ್ತಿನ ಈ ಬ್ಲಾಗು. ನಾಳೆ ಬೆಳಗ್ಗೆನೇ ಫಂಕ್ಷನ್ ಅವ್ರ ಮನೇಲಿ. ಹಾಗಾಗಿ ನಾಳೆ ನಿಮಗೆ ಇದೆಲ್ಲ ಕೊಟ್ಬಿಡ್ತೀನಿ, ಮತ್ತು ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದೆ. ಈ ಲೆಹಂಗಾ ಬಂದು ನಿಮಗೆ ತುಂಬಾ ಎಲ್ಲರಿಗೂ ಯಾರಿಗೆಲ್ಲ ಲೆಹಂಗಾ ಇಷ್ಟ ಆಗುತ್ತೆ ಖಂಡಿತ ಮಿಲ್ಲರ್ ಫ್ಯಾಷನ್ಸ್ ಹೋಗಿ. ಚಿಕ್ಕಪೇಟೆ ಮಿಲ್ಲರ್ ಫ್ಯಾಷನ್ಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ. ಇನ್ಸ್ಟಾಗ್ರಾಮ್ ಐಡಿ ಕೂಡ ನಾನು ಇಲ್ಲಿ ಇದು ಅಟ್ಯಾಚ್ ಮಾಡಿರ್ತೀನಿ ವಿಡಿಯೋದಲ್ಲಿ. ಹೋಗ್ಬೋದು ನೀವು. ಏನು ಜಾಸ್ತಿ ಹುಡ್ಕೋಂಗೆ ಇಲ್ಲ. ಕುಬೇರನ್ ಸಿಲ್ಕ್ಸು ಹಾಗೆ ಸುದರ್ಶನ್ ಸಿಲ್ಕು ಎದುರುಗಡೆ ಆಪೋಸಿಟಲ್ಲಿರುವಂಥ ಕಾಂಪ್ಲೆಕ್ಸಲ್ಲಿ ಒಳಗಡೆ ಹೋಗಬೇಕು. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಅವ್ರದ್ದು ನಂಬರ್ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ ವಿಡಿಯೋದಲ್ಲಿ. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದ್ರು ಸ್ವಲ್ಪ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋನ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಾಳೆ ಇದೇ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗಿಂದಾನೆ. ನಾಳೆ ಅಲ್ಲಿ ಫಂಕ್ಷನ್ ಇರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಹೋಗಬೇಕು. ಹಾಗಾಗಿ ಓಕೆ, ಬಾಯ್, ಟೇಕ್ ಕೇರ್.